ಬೇಲೂರು ತಾಲೂಕಿನ ಸ್ಕೂಲ್ ಗರ್ಜೆ ಬಳಿಯ ಉದಿವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉದಿವರ ಗ್ರಾಮದ ವ್ಯಾಪ್ತಿಗೊಳಪಡುವ ಸರ್ವೆ ನಂಬರ್ 335, 336, 337 ಸೇರಿದಂತೆ ಹಲವಾರು ಜಮೀನುಗಳಿಗೆ ಶನಿವಾರ ರಾತ್ರಿ ಲಗ್ಗೆ ಇಟ್ಟ ಕಾಡಾನೆಗಳಿಂದ ಲಕ್ಷಾಂತರ ಮೌಲ್ಯದ ಅಡಿಕೆ, ಕಾಫಿ, ಬಾಳೆ ಹಾನಿ ಉಂಟಾದ ಘಟನೆ ಸಂಭವಿಸಿದೆ. ಈ ವೇಳೆ ರೈತ ವಿಜಯರಾಜು ಮಾತನಾಡಿ, ಕಳೆದ 15 ದಿನಗಳಿಂದ ಬೀಡುಬಿಟ್ಟಿರುವ ಕಾಡಾನೆಗಳಿಂದ ಅಡಿಕೆ, ಕಾಫಿ ನಾಶವಾಗಿದೆ. ಗುಡ್ಬೆಟ್ಟ ಎಸ್ಟೇಟ್ 400 ಎಕರೆ, ಬಾಳೆಗದ್ದೆ ಎಸ್ಟೇಟ್ 200 ಎಕರೆ, ಪಕ್ಕದ ಮುತ್ತಣ್ಣನ ಕಾಡು 3 ಎಕರೆ ಪ್ರದೇಶಗಳೇ ಆನೆಗಳು ವಿಶ್ರಾಂತಿ ಪಡೆಯುವ ಪ್ರಮುಖ ಸ್ಥಳಗಳಾಗಿದೆ. ಈ ಮೂಲಕ ಅಕ್ಕಪಕ್ಕದ ಸಣ್ಣಪುಟ್ಟ ರೈತರ ಜಮೀನಿಗೆ ಕಾಡಾನೆಗಳು ರಾತ್ರಿ ವೇಳೆ ಬಂದು ಬೆಳೆ ನಾಶ ಮಾಡುತ್ತಿರುವುದು ಸಾಮಾನ್ಯವಾಗಿದೆ. ಅನ್ಯ ವ್ಯಕ್ತಿಗಳ ಸುದ್ದಿಯನ್ನ ಕೇಂದ್ರೀಕರಿಸುವ ಇಂದಿನ ಮಾಧ್ಯಮಗಳು ರೈತನ ಸಮಸ್ಯೆಗಳನ್ನು ಬಿತ್ತರಿಸುವುದರ ಮೂಲಕ ಸರ್ಕಾರದ ಗಮನ ಸೆಳೆದು ಬಡ ರೈತನ ಪರವಾಗಿ ನಿಲ್ಲಬೇಕಾದ ಅನಿವಾರ್ಯತೆ ಇದೆ ಎಂದರು. ಅಡಿಕೆ, ರೋಬಸ್ಟಾ, ಅರೇಬಿಕಾ ಕಾಫಿ ಇತ್ಯಾದಿ ಎಲ್ಲ ಬೆಳೆಗಳನ್ನು ಸಹ ದಿನನಿತ್ಯ ಬಂದು ಲೂಟಿ ಮಾಡಿ ಹಾಳು ಮಾಡ್ತಾ ಇದ್ದಾವೆ. ಇದರ ಬಗ್ಗೆ ನಾವು ಮಾಧ್ಯಮಗಳಿಗೆ ವಿಚಾರ ತಿಳಿಸಿದಾಗ ಅವರು ಸಹ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದಾಗ ಅವರು ಸಹ ತುಂಬ ನೊಂದು ಈ ವಿಚಾರಗಳನ್ನು ನೀವೇ ಮಾತಾಡಿ, ನಾವು ಹೋಗಿ ಹೇಳೋದಕ್ಕಿಂತಲೂ ನೀವು ಮಾತಾಡ್ತಕ್ಕಂತಹದ್ದು ಒಳ್ಳೆಯದು ಅಂತಕ್ಕಂಥ ವಿಚಾರನ ಅವ್ರು ನನಗೆ ಹೇಳಿದ್ರಿಂದ ಈ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟಗೊಂಡ ಹಿನ್ನೆಲೆ ರೈತ ಗಿರೀಶ್ ಮಾತನಾಡಿ, ಅಡಿಕೆ ಗಿಡಗಳನ್ನು ನಾಟಿ ಮಾಡಿ 5-6 ವರ್ಷಗಳು ಕಳೆದಿವೆ. ಹೊಂಬಾಳೆ ಮಾಡುವಂತಹ ಸಮಯದಲ್ಲಿ ಕಾಡಾನೆಗಳು 1 ಎಕರೆಯಲ್ಲಿದ್ದ ಅಡಿಕೆ ಗಿಡಗಳನ್ನು ಮುರಿದು ಹಾಕಿದೆ. ಹೆಂಡತಿಯ ಒಡವೆಯನ್ನ ಖಾಸಗಿ ಬ್ಯಾಂಕ್ನಲ್ಲಿಟ್ಟು ಪಡೆದ ಸಾಲದಿಂದ 16 ಲಕ್ಷ ಖರ್ಚು ಮಾಡಿ ಬೆಳೆದ ಕಾಫಿ, ಅಡಿಕೆ ಗಿಡಗಳನ್ನು ರಾತ್ರಿ 20ಕ್ಕೂ ಹೆಚ್ಚಿನ ಕಾಡಾನೆಗಳು ಬಂದು ನಾಶ ಮಾಡಿದ. ಮನೆಯಿಂದ ತೋಟಕ್ಕೆ ಬಂದರೆ ಜೀವಂತವಾಗಿ ಮನೆಗೆ ಹೋಗುತ್ತೇವೆ ಎಂಬ ಭರವಸೆ ಇಲ್ಲದೆ ಬದುಕಿದ್ದು, ಕಾಡಾನೆಗಳ ಸಮಸ್ಯೆಯಿಂದ ಮುಕ್ತಿ ಸಿಗಲು ಸರ್ಕಾರದ ವತಿಯಿಂದ ಸೋಲಾರ್ ಬೇಲಿಯನ್ನ ಮಾಡಿಕೊಡಬೇಕು ಅಥವಾ ಕಾಡಾನೆಗಳನ್ನು ಸಂಪೂರ್ಣವಾಗಿ ಸ್ಥಳಾಂತರ ಮಾಡಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಒಳ್ಳೆ ಸೂಟು ಬುಟ್ಟಿ ಹಾಕ್ಯಂತೀರಿ, ಬರ್ತೀರಿ, ನೋಡ್ಕೊಂಡು ಹೋಗ್ತೀರಿ. ಕಷ್ಟಪಡೋದು ನಾವು ಹೊಟ್ಟೆ ತುಂಬಿಸ್ಕೋಬೇಕಲ್ಲ. ನೋಡಿ ಎಷ್ಟು ಆನೆ ಕೆಲಸ ಮಾಡಿದ್ದೇವೆ ಅಂತ. ನಮಗೆ ಬೇರೆ ಜೀವನ ಇಲ್ಲ ಸರ್. ಮುದ್ದೆ ಗದ್ದೆ ಗೇಯಬೇಕು, ಮುದ್ದೆ ಉಣ್ಬೇಕು ಸರ್. ನಾವು ಓದಿದ್ದೀವಿ, ನಮಗೆ ಗೌರ್ಮೆಂಟ್ ನೌಕರಿ ಸಿಕ್ಕಿಲ್ಲ. ಗೌರ್ಮೆಂಟ್ ನೌಕರಿಗಿಂತ ನಮಗೆ ಇಲ್ಲಿ ತೋಟದಲ್ಲಿ ಆದಾಯ ಸಿಕ್ಕಿ ನಮ್ಮದು ಅಪ್ಪ ಹಾಕಿರೋ ಆಲ್ದ ಮರ ಅಂತೇಳಿ ನಾವು ಇದನ್ನೇ ಹಾಕೊಂಡು ಕೂತಿದ್ದೀವಿ. ನಮ್ಮ ಕಷ್ಟ ಸುಖ ನೋಡಿ ಸರ್. ನಾವು ಸತ್ತರೆ 4 ದಿವಸ ನೀವು ಕಣ್ಣೀರು ಹಾಕೋದು, ನಾವು ಸತ್ತರೆ ಅವ್ನು ರೈತ ಸತ್ತ 4 ದಿವಸ ಬುಡ್ರ ಮರ ಅಂತೀರಿ, ಹೋಗ್ತೀವಿ. ನಮ್ಮ ಹೆಂಡತಿ ಮಕ್ಕಳು ಸಾಕೋದು ಯಾರು? ನನ್ನ ಮಕ್ಕಳು ಇನ್ನೂ ಸಣ್ಣವು, ಎಲ್ಲ 2 ವರ್ಷ 3 ವರ್ಷ. ಅವಕ್ಕೆ ಎಜುಕೇಷನ್ ಕೊಡೋರು, ಅವಕ್ಕೆ ಅನ್ನ ನೀರು ಬಟ್ಟೆ ತಂದು ಕೊಡೋರು. ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ವಲಯ ಅರಣ್ಯಾಧಿಕಾರಿ ಹೇಮಂತ್ ಕುಮಾರ್ ಮಾತನಾಡಿ, ಕಡೆಗರ್ಜಿ ಸುತ್ತಮುತ್ತ ಹಲವು ಕಾಡಾನೆಗಳು ಸಂಚರಿಸುತ್ತಿರುವ ಮಾಹಿತಿ ಇದೆ. ಬೆಳೆ ನಷ್ಟಗೊಂಡ ರೈತರಿಗೆ ಇಲಾಖೆಯ ಮಾನದಂಡದ ಪ್ರಕಾರ ಪರಿಹಾರ ನೀಡುತ್ತಿದ್ದೇವೆ. ತಾತ್ಕಾಲಿಕವಾಗಿ ಒಂದೆಡೆ ಇರುವ ಕಾಡಾನೆಗಳನ್ನು ರಾತ್ರಿ ವೇಳೆ ಬೇರೆಡೆಗೆ ಆನೆ ಕಾರ್ಯ ಪಡೆ ತಂಡದವರು ಓಡಿಸುತ್ತಾರೆ. ಬೆಳೆ ನಷ್ಟದ ಕುರಿತು ಮೇಲಧಿಕಾರಿಗಳ ಗಮನಕ್ಕೆ ತಂದು ಕಾಡಾನೆ ನಿಯಂತ್ರಣದ ಬಗ್ಗೆ ಚರ್ಚಿಸುತ್ತೇನೆ. ನಾನು ಬಂದು ಕೆಲವು ತಿಂಗಳಾಗಿರುವುದರಿಂದ 21 ಲಕ್ಷ ರೂಪಾಯಿಗಳ ಪರಿಹಾರವನ್ನ ರೈತರಿಗೆ ಈಗಾಗಲೇ ನೀಡಲಾಗಿದೆ ಎಂದರು.